ಸಿಮೆಂಟ್ ಕಂಬದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಇವತ್ತು. ಈ ಸಿಮೆಂಟ್ ಕಂಬ ನೋಡಿ ಇವರೇ ಮಾಡ್ಕೊಂಡಿರೋಂಥದ್ದು. ಸೊ ಸಿಮೆಂಟ್ ಕಂಬದಲ್ಲಿ ಒಳಗಡೆ ಇದು ಒಟ್ಟು 16 ಅಡಿ ಕಂಬ ಇದೆ. ಕೆಳಗಡೆಗೆ ಬಂದು 2 ಅಡಿ ಹಾಕಿದ್ದಾರೆ, ಅಂದರೆ ಒಟ್ಟು 14 ಅಡಿ ಆಯಿತು. ಈ ಕಂಬಕ್ಕೆ ಇವರಿಗೆ ಬಿದ್ದಿರೋಂಥದ್ದು ಒಂದು 1450 ರೂಪಾಯಿ ಬಿದ್ದಿದೆ ಅಂತ ಹೇಳಿದ್ರು. 2 ಕಂಬಕ್ಕೆ ಇವರಿಗೆ 1 ಚೀಲ ಸಿಮೆಂಟ್ ಆಗಿದೆ. ನಾನು ಇದು ಹೇಳ್ತೀನಿ ಯಾವ ಥರ ಹಾಕಿದ್ದಾರೆ ಹೇಗೆ ಅಂತ. 2 ಕಂಬಕ್ಕೆ 1 ಚೀಲ ಸಿಮೆಂಟು, 2 ಕಂಬಕ್ಕೆ ಒಟ್ಟು 4 ಕುಕ್ಕಿದ್ದಲ್ಲಿ 2 ಕುಕ್ಕೆಗೆ ಒಟ್ಟು 6 ಕುಕ್ಕೆ ಮರಳು ಹಾಕಿ ಮಾಡಿರ್ತೀವಿ. ಜೊತೆಗೆ ನಿಮಗೆ 8mm ರಾಡ್ನಾದ್ರು ರಿಂಗ್ ಹೊಡೆದು ಮಾಡಿದ್ದಾರೆ. ಈಗ RCCಗೆಲ್ಲ ರಿಂಗ್ ಹೊಡೆದು ಮಾಡ್ತಾರಲ್ಲ ಆ ಥರ ಹಾಕ್ಬಿಟ್ಟು ಮಾಡಿರೋಂಥದ್ದು ಕಂಬಗಳನ್ನ. ಸೊ ಈ ಕಂಬದ್ದು ಇವ್ರಿಗೆ ಬಿದ್ದಿರೋದು 1450 ರೂಪಾಯಿ, ಒಟ್ಟು 16 ಅಡಿ ಕಂಬ. ಸೊ ನೆಕ್ಸ್ಟ್ ಇಯರ್ಗೆ ಇವರು 20 ಅಡಿ ಮಾಡಬೇಕು ಅಂತ ಅವರೇ ಯೋಚನೆ ಮಾಡ್ತೀವಿ. 20 ಅಡಿ ಮಾಡಿದ್ರೆ ಕೆಳಗಡೆ ಒಂದು 3.5 ಅಡಿ ಆಳಕ್ಕೆ ಹೋಗುತ್ತೆ ಕಂಬ. ಸೊ ಈಗ ಪ್ರೆಸೆಂಟ್ ಇರೋದು 14 ಅಡಿ ಹೊರಗಡೆ ಇದೆ. ಈಗ ಹೊರಗಡೆ ಇರೋದಕ್ಕೆ ಎಲ್ಲದಕ್ಕೂ ಕೂಡ ಗ್ರಾಫ್ಟೆಡ್ ಬೀಳು ಹಾಕಿದ್ದಾರೆ, ಹಸಿ ಬೀಳನ್ನ. ಜೊತೆಗೆ ಶೇಡ್ ಮ್ಯಾಟ್ ಕೂಡ ಸುತ್ತಿದೆ. ಸೊ ಇದಾಗಿತ್ತು ಇವತ್ತಿನ ರೀಲು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಡಾಕ್ಟರ್ ಕೃಷಿಕ್ ಅಂತ. ಸೊ ಅದಕ್ಕೆ ಹೋಗಿ ನೋಡಿ.